ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಮರೆಯಲಾಗದ ನೆನಪೊಂದು ಕಾಡುತ್ತಿದೆ ನನ್ನನ್ನು. ಇರುವೆ ಯಾರಿಗೆ ಕಚ್ಚಿದ್ರು ಸಾಯುವುದು ಇರುವೆ ಎಂಬುದನ್ನು ಅರಿಯುವ ಮನುಷ್ಯ ಇನ್ನೊಬ್ಬರಿಗೆ ಕೆಡುಕನ್ನ ಬಯಸಿದ್ರೆ ತನಗೆ ಕೆಡುಕುಂಟಾಗ್ತದೆ ಎಂಬುದನ್ನು ಮಾತ್ರ ಅರಿಯೋದಿಲ್ಲ. ಒಮ್ಮೊಮ್ಮೆ ನಮ್ಮ ಒಳ್ಳೆತನವನ್ನೇ ಬಳಸಿ ನಮ್ಮವರೇ ನಮಗೆ ಶತ್ರುಗಳಾಗ್ತಾರೆ. ಆದ್ದರಿಂದ ಅಗತ್ಯಕ್ಕಿಂತ ಅತಿಯಾದ ಒಳ್ಳೆತನ ಒಳ್ಳೆಯದಲ್ಲ. ಒಬ್ಬರ ಸರಳ ಸ್ವಭಾವ ಅವರ ಬಲಹೀನತೆಯಲ್ಲ. ಪ್ರಪಂಚದಲ್ಲಿ ನೀರಿಗಿಂತ ಸರಳ ಯಾವುದೂ ಇಲ್ಲ. ಆದರೆ ಅದರ ರಭಸಕ್ಕೆ ಎಲ್ಲವನ್ನೂ ಸೋಲಿಸುವ ಸಾಮರ್ಥ್ಯವಿದೆ. ಮನಸ್ಸಿನ ಎರಡು ಮುತ್ತುಗಳು ಮೌನ ಕಣ್ಣಿನಿಂದ ಮನಸ್ಸಿನೊಂದಿಗೆ ಮಾತಾಡಿದ್ರೆ ನಗು ಮನಸ್ಸಿನಿಂದ ಹೃದಯದ ಜೊತೆ ಮಾತಾಡುತ್ತೆ. ಹಣ ನೋಡಿ ಕೊಡುವ ಬೆಲೆ, ಅಂದ ನೋಡಿ ಹುಟ್ಟೋ ಪ್ರೀತಿ, ಆಸ್ತಿ ನೋಡಿ ಒಂದಾಗೋ ಬಂಧುಗಳು ಹೆಚ್ಚು ಕಾಲ ಉಳಿಯೋದಿಲ್ಲ. ಒಳ್ಳೆಯ ವ್ಯಕ್ತಿತ್ವವೇ ಮನುಷ್ಯನ ನಿಜವಾದ ಆಸ್ತಿ. ಈ ಯುಗವನ್ನು ಕಲಿಯುಗ ಎಂದು ಸುಮ್ಮನೆ ಕರೆಯಲಿಲ್ಲ. ಇಲ್ಲಿ ಜನರು ಒಳ್ಳೆಯದನ್ನು ಮಾಡುವ ಬದಲು ಒಳ್ಳೆಯವರಂತೆ ನಟಿಸ್ತಾರೆ. ಎಲ್ಲದಕ್ಕೂ ವಿಶ್ರಾಂತಿ ಸಿಗ್ತದೆ, ಆದರೆ ಹೃದಯ ಮಾತ್ರ ಯಾವುದೇ ವಿಶ್ರಾಂತಿ ಇಲ್ಲದೆ ಸತತವಾಗಿ ಕೆಲಸ ಮಾಡ್ತಿರ್ತದೆ. ಆದ್ದರಿಂದ ಆ ಹೃದಯವನ್ನು ಯಾವಾಗಲೂ ಖುಷಿಯಾಗಿಡ್ಬೇಕು. ಅದು ನಮ್ಮದಾಗ್ಲಿ ಅಥವಾ ಬೇರೆಯವ್ರದೇ ಆಗಿರಲಿ. ಒಳ್ಳೆಯ ನಡತೆಯಿಂದ ನಮಗೆ ಯಾವುದೇ ಲಾಭ ಸಿಗದೇ ಇರ್ಬೋದು, ಆದರೆ ಆ ಗುಣಕ್ಕೆ ಸಾವಿರಾರು ಹೃದಯಗಳನ್ನು ಗೆಲ್ಲುವ ಶಕ್ತಿ ಇರ್ತದೆ. ರಾತ್ರಿಯಲ್ಲಿ ಸಾವಿರಾರು ಕೀಟಗಳನ್ನು ತಿನ್ನುವ ಹಲ್ಲಿಯು ಬೆಳಿಗ್ಗೆ ದೇವರ ಫೋಟೋಗಳ ಹಿಂದೆ ಅಡಗಿಕೊಳ್ಳುತ್ತದೆ. ಇಂತಹ ನಾಟಕವೇ ಇಂದಿನ ಕೆಲವರ ನಿಜವಾದ ವ್ಯಕ್ತಿತ್ವ. ಇಲ್ಲಿ ಕೆಲವು ಸಂಬಂಧಗಳು ಅನಿವಾರ್ಯತೆಗೆ, ಇನ್ನು ಕೆಲವು ಅವಶ್ಯಕತೆಗೆ. ಎಲ್ಲರಿಗೂ ಶತ್ರುಗಳಾಗಿ ಬದುಕಿದ್ರೂ ಪರವಾಗಿಲ್ಲ, ಆದರೆ ಯಾರಿಗೂ ಗುಲಾಮರಾಗಿ ಬದುಕಬೇಡಿ. ಸಮುದ್ರದ ಮೇಲೆ ಬಿದ್ದ ಮಳೆ, ಹೊಟ್ಟೆ ತುಂಬಿದ ಮೇಲೆ ನೀಡಿದ ಊಟ, ಸಿರಿವಂತರಿಗೆ ನೀಡಿದ ಉಡುಗೊರೆ, ನಡುಹಗಲಲ್ಲಿ ಹಚ್ಚಿದ ದೀಪ, ನಿಯತ್ತು ಇಲ್ಲದವರಿಗೆ ತೋರಿದ ಪ್ರೀತಿ ಎಲ್ಲವೂ ವ್ಯರ್ಥ. ಜೀವನ ಸಾಗಿಸಲು ಶ್ರೀಮಂತಿಕೆ ಬೇಕಂತಿಲ್ಲ. ಭಾವನೆಗೆ ಬೆಲೆ ಕೊಡುವವರು ಇದ್ದರೆ ಸಾಕು. ಕೆಟ್ಟ ಸಮಯ ಅಂದ್ರೆ ನಮ್ಮವರ ನಿಜ ರೂಪವನ್ನು ಎಳೆ ಎಳೆಯಾಗಿ ಪರಿಚಯಿಸೋದು, ಕಲಿಯಬೇಕಿದ್ದ ಪಾಠವನ್ನ ಕಲಿಸೋದು. ಜಾಸ್ತಿ ಒಳ್ಳೆಯವರಾಗಿ ಬದುಕಬೇಡಿ, ಯಾಕಂದ್ರೆ ಈ ಸುಳ್ಳು ಸಮಾಜದಲ್ಲಿ ಒಳ್ಳೆತನಕ್ಕೆ ಬೆಲೆನೇ ಇಲ್ಲ. ಬರುವುದೆಲ್ಲವ ಸ್ವೀಕರಿಸು, ಬಂದದೆಲ್ಲವ ಅನುಭವಿಸು. ನಮ್ಮ ಪಾಲಿನದಷ್ಟೇ ನಮಗೆ ಸಿಗುವುದು, ನಮ್ಮದಲ್ಲದು ನಮ್ಮಿಂದ ಖಂಡಿತ ದೂರಾಗುವುದು. ಇರುವಷ್ಟು ದಿನ ನೆಮ್ಮದಿಯಾಗಿರು, ಇಷ್ಟೇ ಜೀವನ. ಬೀದಿ ನಾಯಿಯೊಂದು ಆ ಸಾಕು ನಾಯಿಯನ್ನು ನಿತ್ಯವೂ ರಸ್ತೆಯಲ್ಲಿ ನಿಂತು ನೋಡುತ್ತಿತ್ತು. ಅದು ಯೋಚಿಸುತ್ತಿರಬಹುದು, ನನಗೆ ಆರೈಕೆ ಇಲ್ಲ, ಅದಕ್ಕೆ ಸ್ವಾತಂತ್ರ್ಯವಿಲ್ಲ. ಜೀವನದಲ್ಲಿ ನೂರಾರು ಸಂಬಂಧಗಳು ಇರುವುದಕ್ಕಿಂತ ನಮ್ಮನ್ನು ಅರ್ಥ ಮಾಡಿಕೊಂಡು ನಮ್ಮ ಭಾವನೆಗೆ ಸ್ಪಂದಿಸುವ ಒಂದು ಸಂಬಂಧ ಇದ್ರೆ ಸಾಕು. ಅದು 100 ಸಂಬಂಧಗಳಿಗೆ ಸಮ. ಕೊಡಲು ಏನೂ ಇಲ್ಲದಿರಬಹುದು, ಆದರೆ ಇನ್ನೊಬ್ಬ ವ್ಯಕ್ತಿಗೆ ಗೌರವ ಕೊಡುವುದು ಕೂಡ ದೊಡ್ಡ ದಾನವೇ ಆಗಿದೆ. ಎಲ್ಲ ವಸ್ತುಗಳ ಬೆಲೆ ಜಾಸ್ತಿ ಆಗಿದೆ, ಆದರೆ ಬೆಂಕಿ ಕಡ್ಡಿಗಳ ಬೆಲೆ ಇನ್ನೂ 1 ರೂಪಾಯಿಯಲ್ಲಿದೆ. ಯಾಕಂದ್ರೆ ಬೆಂಕಿ ಹಚ್ಚುವವರ ಬೆಲೆ ಎಂದಿಗೂ ಹೆಚ್ಚಾಗೋದಿಲ್ಲ. ಜೀವನದಲ್ಲಿ ನಾನು, ನನ್ನದು, ನನ್ನವರು ಎಂಬುದೆಲ್ಲ ಮೂಢನಂಬಿಕೆ. ನೆನಪಿರ್ಲಿ, ಇದು ನಿನಗೆ. ಬಟ್ಟೆ ನೋಡಿ ಸ್ನೇಹ ಮಾಡುವವರು, ಮುಖ ನೋಡಿ ಗೌರವ ಕೊಡುವವರು, ಹಣ ನೋಡಿ ಸಂಬಂಧ ಬೆಳೆಸುವವರು, ಇಂಥವರಿಂದ ದೂರ ಇರೋದು ತುಂಬಾ ಒಳ್ಳೆಯದಲ್ವಾ? ಕಷ್ಟ ಅಂತ ಹೋದ್ರೆ ಯಾರೂ ಸಹಾಯ ಮಾಡಲ್ಲ, ಇಷ್ಟ ಅಂತ ಹೇಳಿದ್ರೆ ಯಾರೂ ಪ್ರೀತಿ ತೋರಿಸಲ್ಲ. ಅದಕ್ಕೆ ಹೇಳೋದು, ಕಷ್ಟನ ತೋರಿಸ್ಕೊಳ್ಬಾರ್ದು, ಇಷ್ಟನ ಹೇಳಿಕೊಳ್ಬಾರ್ದು. ಕಷ್ಟಕ್ಕೆ ಕರುಣೆ ಇಲ್ಲ, ಇಷ್ಟಕ್ಕೆ ಬೆಲೆ ಇಲ್ಲ. ಜಾತಕದಲ್ಲಿ ಶನಿ ಇದ್ರೂ ಪರವಾಗಿಲ್ಲ, ಪಕ್ಕದಲ್ಲಿ ಶಕುನಿ ಇರಬಾರ್ದು. ಏನೇ ಬರಲಿ ಏನೇ ಆಗ್ಲಿ ನಿನ್ನ ಜೊತೆ ನೀನೇ ಇರು. ಬೇರೆಯವರ ಮೇಲೆ ಡಿಪೆಂಡ್ ಆಗುವುದನ್ನ ಮೊದಲು ಬಿಟ್ಟು ಬಿಡು. ಕೊರಗದಿರು ಮನವೇ, ಇಲ್ಲಿ ಯಾರು ನಿನ್ನವರಿಲ್ಲ. ಕತ್ತಲಾದ ಬಳಿಕ ನಿನ್ನ ನೆರಳೆ ನಿನಗಿಲ್ಲ. ಮರದ ಮೇಲೆ ಕುಳಿತ ಹಕ್ಕಿಗೆ ಕೊಂಬೆ ಮುರಿದು ಬೀಳುವ ಭಯವಿರೋದು, ಯಾಕಂದ್ರೆ ಅದು ನಂಬಿರುವುದು ತನ್ನ ರೆಕ್ಕೆಗಳನ್ನೇ ಹೊರತು ಕೊಂಬೆನಲ್ಲ. ಹಾಗೆ ನಮ್ಮ ಸಾಮರ್ಥ್ಯದ ಮೇಲೆ ನಮಗೆ ಸದಾ ಆತ್ಮವಿಶ್ವಾಸ ಇರಲಿ. ದುಡಿಮೆ ಯಾವುದೇ ಇರಲಿ, ಸಂಪಾದನೆ ಇರಬೇಕು. ಸಂಪಾದನೆ ಎಷ್ಟೇ ಇರಲಿ, ನಿಯತ್ತಿರಬೇಕು. ಸಂಪಾದನೆ ಮತ್ತು ನಿಯತ್ತು ಇದ್ರೆ ನೆಮ್ಮದಿ ತಾನಾಗೆ ಸಿಗ್ತದೆ. ಮನುಷ್ಯರಿಗಿಂತಲೂ ಪಕ್ಷಿಗಳು ಹಾಯಾಗಿ ಜೀವಿಸುತ್ತಿರ್ತವೆ. ಯಾಕಂದ್ರೆ ಪಕ್ಷಿಗಳಿಗೆ ಎತ್ತಿಡಬೇಕು, ಬಚ್ಚಿಡಬೇಕು, ಕೂಡಿಡಬೇಕೆಂಬ ಭಾವನೆ ಇರೋದಿಲ್ಲ. 84 ಲಕ್ಷ ಜೀವರಾಶಿಗಳಲ್ಲಿ ಸಾಕು ಎನ್ನದ ಜೀವಿ ಮನುಷ್ಯನೊಬ್ಬನೇ. ಆದುದರಿಂದಲೇ ಮನುಷ್ಯನಿಗೆ ನೆಮ್ಮದಿ ಶೂನ್ಯವಾಗಿರೋದು. ಸಂಬಂಧ ಚೆನ್ನಾಗಿರುವಾಗ ಎಲ್ಲ ವಿಷಯಗಳನ್ನ ನಿನಗೆ ಹೇಳ್ತಾರೆ, ಅದೇ ಸಂಬಂಧ ಕೆಟ್ಟಾಗ ನಿನ್ನ ವಿಷಯಗಳನ್ನ ಎಲ್ಲರಿಗೂ ಹೇಳ್ತಾರೆ. ಮಣ್ಣಿಗೆ ಸಂಸ್ಕಾರ ಕೊಟ್ಟರೆ ಮಡಿಕೆ ಆಗ್ತದೆ, ಸಗಣಿಗೆ ಸಂಸ್ಕಾರ ಕೊಟ್ಟರೆ ವಿಭೂತಿ ಆಗ್ತದೆ, ಚಿನ್ನಕ್ಕೆ ಸಂಸ್ಕಾರ ಕೊಟ್ಟರೆ ಒಡವೆ ಆಗ್ತದೆ, ಮನುಷ್ಯನಿಗೆ ಸಂಸ್ಕಾರ ಕೊಟ್ಟರೆ ಮಹಾದೇವನಾಗ್ತಾನೆ. ವಿದ್ಯೆ ಗೌರವವನ್ನು ಕಾಪಾಡುತ್ತೆ, ದುಡ್ಡು ಘನತೆಯನ್ನ ಕಾಪಾಡುತ್ತೆ, ಬಡತನ ಮರ್ಯಾದೆಯನ್ನು ಕಾಪಾಡುತ್ತೆ, ಸಂಸ್ಕಾರ ಈ ಎಲ್ಲವನ್ನ ಕಾಪಾಡುತ್ತೆ. ಕಸಿದುಕೊಂಡು ತಿನ್ನುವವರ ಹೊಟ್ಟೆ ಎಂದಿಗೂ ತುಂಬೋದಿಲ್ಲ, ಹಂಚಿಕೊಂಡು ತಿನ್ನುವವರು ಎಂದೆಂದಿಗೂ ಉಪವಾಸ ಇರೋದಿಲ್ಲ. ಸೋತ ಜಾಗದಲ್ಲೇ ಗೆಲ್ಲಬೇಕು, ಅವಮಾನಿಸಿದವರ ಮುಂದೆ ತಲೆ ಎತ್ತಿ ಬದುಕಬೇಕು.
ಪ್ರತಿಯೊಬ್ಬರಿಗೂ ಸಮಯ ಬಂದೇ ಬರುತ್ತದೆ. ತಂದೆ ಎಂತಹ ಮನುಷ್ಯ ಅಂದ್ರೆ ಇಡೀ ಪ್ರಪಂಚದ ಒತ್ತಡವನ್ನು ಮನಸ್ಸಿನಲ್ಲಿಟ್ಕೊಂಡು ಹೃದಯದಲ್ಲಿ ಮಕ್ಕಳ ಭವಿಷ್ಯದ ಬಗ್ಗೆ ಪ್ರತಿ ಕ್ಷಣವೂ ಚಿಂತಿಸ್ತಾನೆ. ನಾನು ನನ್ನದು ಅಂತ ಎಷ್ಟೇ ಹಾರಾಟ ಮಾಡಿದ್ರು ನಿನ್ನ ಪಾಲಿನದು ಎಷ್ಟು ಅಂತ ಭಗವಂತ ಬರೆದಿರ್ತಾನೆ. ಅಷ್ಟೇ ಸಿಗೋದು. ಕಣ್ಣು ನಕ್ಕರು ಒದ್ದೆ ಆಗುತ್ತೆ, ಅತ್ತರು ಒದ್ದೆ ಆಗುತ್ತೆ. ಆದ್ರೆ ನಗಿಸಿದವರು 4 ದಿನ ನೆನಪಿನಲ್ಲಿದ್ರೆ, ನೋಯಿಸಿದವರು ಜೀವನವಿಡೀ ನೆನಪಿನಲ್ಲಿರ್ತಾರೆ. ನೆನಪಿರ್ಲಿ. ನೀವು ಒಳ್ಳೆಯ ಕೆಲಸ ಮಾಡಿದ್ರೆ ಯಾರಿಗೂ ನೆನಪಿರೋದಿಲ್ಲ. ನೀವು ಒಂದು ತಪ್ಪು ಕೆಲಸ ಮಾಡಿದ್ರೆ ಯಾರೂ ಮರೆಯೋದಿಲ್ಲ. ನಮ್ಮ ಅವಶ್ಯಕತೆ ಅವರಿಗಿದ್ದಾಗ ನಮ್ಮನ್ನು ತುಂಬಾ ಪ್ರೀತಿ ಮಾಡೋರ್ ತರ, ಕೇರ್ ಮಾಡೋ ತರ ನಾಟಕ ಮಾಡ್ತಾರೆ. ಅದೇ ನಮ್ಮ ಅವಶ್ಯಕತೆ ಅವರಿಗಿಲ್ಲ ಅಂದ್ರೆ ನಮ್ಮನ್ನ ಪ್ರೀತಿ ಮಾಡೋದಿರ್ಲಿ, ನಾವು ಇದ್ದೀವಿ ಅನ್ನೋದನ್ನೇ ಮರೆತು ಬಿಡ್ತಾರೆ. ಅವ್ರಿಗೆ ಬೇಕಾದವ್ರ ಜೊತೆ ಖುಷಿಯಾಗಿರ್ತಾರೆ. ಇಷ್ಟೇ ಜೀವನ. ಕಾಸಿದ್ದರೆ ಬೀದಿದಾಸಯ್ಯನಿಗೂ ನೀನು ಸಂಬಂಧಿಕ, ಕಾಸಿಲ್ಲದಿದ್ದರೆ ಸಂಬಂಧಿಕರಿಗೂ ನೀನು ಬೀದಿದಾಸಯ್ಯ. ಸತ್ತ ಮೇಲೆ ಮಣ್ಣು ಹಾಕಲು 100 ಕಿಲೋಮೀಟರ್ ದೂರದಿಂದ ಬರುವ ಜನರಿದ್ದಾರೆ. ಆದ್ರೆ ಆಶ್ಚರ್ಯವೆಂದ್ರೆ ಜೀವಂತವಿದ್ದಾಗ ಪಕ್ಕದಲ್ಲಿ ಇದ್ದರೂ ಕೂಡ ಸಣ್ಣ ಸಮಸ್ಯೆಗೆ ಸಹಾಯ ಮಾಡುವ ಮನಸ್ಸುಳ್ಳ ಜನರಿಲ್ಲ. ಕರ್ಮ ಹೇಳ್ತದೆ, ನಿನ್ನವರು ಬದಲಾಗಿ ನಿನ್ನನ್ನು ಒಬ್ಬಂಟಿಯಾಗಿ ಬಿಟ್ಟು ಹೋದಾಗ ಒಬ್ಬನೇ ಬದುಕಲು ಸಿದ್ಧನಾಗಿರು. ಇವತ್ತಿಗೆ ನೀನು ಅವರಿಗೆ ಬೇಕಾಗಿದ್ದೀಯಾ, ನಾಳೆ ನೀನು ಅವರಿಗೆ ಬೇಡವಾಗ್ಬೋದು. ಇದೇ ನಿಜವಾದ ಜೀವನ. ಅನ್ನ ಹಾಕಿದ ಮನೆ, ಗೊಬ್ಬರ ಹಾಕಿದ ಹೊಲ ಎಂದಿಗೂ ಹಾಳಾಗೋದಿಲ್ಲ. ಹಣಕ್ಕೆ ಮರ್ಯಾದೆ ಕೊಡಬೇಕು, ಆದ್ರೆ ಹಣಕ್ಕಾಗಿ ಮರ್ಯಾದೆ ಬಿಡಬಾರ್ದು. ಹದ್ದು ಎಷ್ಟೇ ಎತ್ತರಕ್ಕೆ ಹಾರಿದ್ರು ಆಹಾರಕ್ಕಾಗಿ ಕೆಳಗಿಳಿಯಲೇಬೇಕು. ವ್ಯಕ್ತಿ ಎಷ್ಟೇ ಹಣವಂತನಾದ್ರು, ಎಷ್ಟೇ ಎತ್ತರಕ್ಕೆ ಬೆಳೆದ್ರು ತಿನ್ನುವ ಅನ್ನಕ್ಕೆ ತಲೆಬಾಗ್ಲೇಬೇಕು. ಹಸಿವು ಅಂತ ಬಂದಾಗ ಕೈಲಾದ್ರೆ ಏನಾದ್ರೂ ಕೊಡಿ, ಹಾಗೆ ಕಳುಹಿಸಬೇಡಿ. ಯಾಕಂದ್ರೆ ಹಸಿವು ಅನ್ನೋದು ನರಕಕ್ಕಿಂತಲೂ ಕೆಟ್ಟದು. ಊರು ಅಂದ್ಮೇಲೆ ಉರ್ಕೊಳ್ಳೋರು ಇದ್ದೇ ಇರ್ತಾರೆ. ಹಾಗಂತ ಮೆರೆಯೋದನ್ನ ಬಿಟ್ಟು ಇರೋಕ್ಕಾಗುತ್ತಾ? ತಂದೆ ಬಡವನಾಗಿರ್ತಾನೆ, ಆದ್ರೆ ತಂದೆ ಇರುವಾಗ ಮಕ್ಕಳೆಂದು ಬಡವರಾಗುವುದಿಲ್ಲ. ಯೋಚಿಸಿ ಮಾತಾಡುವುದನ್ನು ಕಲಿಬೇಕು. ಯಾಕಂದ್ರೆ ನಾವಾಡಿದ ಮಾತು ನಾವು ಮರೆತರು, ಕೇಳಿಸಿಕೊಂಡವರು ಯಾವತ್ತೂ ಮರೆಯೋದಿಲ್ಲ. ಹುಟ್ಟಿದಾಗ ಹಾಕುವ ಬಟ್ಟೆಗೂ ಸತ್ತಾಗ ಹಾಕುವ ಬಟ್ಟೆಗೂ ಜೇಬಿರೋದಿಲ್ಲ. ಆದ್ರೆ ಮನುಷ್ಯ ಜೀವನ ಪೂರ್ತಿ ಜೇಬು ತುಂಬಿಸುವಲ್ಲೇ ಮಗ್ನನಾಗಿರ್ತಾನೆ. ಅಪ್ಪ ಅಮ್ಮ ಇಲ್ಲದೆ ಇರುವವರು ಅನಾಥರಲ್ಲ, ಅಪ್ಪ ಅಮ್ಮನ ಬೆಲೆ ಗೊತ್ತಿಲ್ಲದೆ ಇರುವವರು ನಿಜವಾದ ಅನಾಥರು. ಬಡತನದಲ್ಲಿ ಆಗಿರುವ ಜೀವನ ಪಾಠಗಳು ಯಾವ ಕಾಲೇಜಿಗೆ ಹೋದ್ರೂ ಕೂಡ ಸಿಗೋದಿಲ್ಲ. ಬದುಕು ಬದಲಾಯಿಸಬೇಕು ಅಂದ್ಕೊಂಡಿದ್ರೆ ಅದಕ್ಕೆ ಹಣ ಬೇಡ, ಯೋಚನೆ ಬದಲಾದ್ರೆ ಸಾಕು. ತಂದೆ ತಾಯಿ ಮಕ್ಕಳನ್ನು ಓದಿಸೋದು ತಮ್ಮ ಹಸಿವು ನೋವು ನೀಗಿಸ್ತಾರೆ ಅಂತಲ್ವಾ? ತುತ್ತು ಅನ್ನಕ್ಕಾಗಿ ಯಾರ ಮುಂದೆ ಕೈ ಚಾಚಬಾರ್ದು ಅಂತ. ಬೇರೆಯವರನ್ನ ಕೆಣಕು ಅಭ್ಯಾಸ ನನಗಿಲ್ಲ, ಹಾಗಂತ ನನ್ನ ಕೆಣಕಿದವರನ್ನ ಬಿಡುವ ಅಭ್ಯಾಸ ನನಗಿಲ್ಲ. ಈ ಪ್ರಪಂಚದಲ್ಲಿ ದೊಡ್ಡ ನ್ಯಾಯಾಲಯ ಅಂದ್ರೆ ಅದು ಅಮ್ಮನ ಮಡಿಲು ಮಾತ್ರ. ಯಾಕಂದ್ರೆ ನಾವು ಮಾಡುವ ಪ್ರತಿಯೊಂದು ತಪ್ಪಿಗೂ ಕ್ಷಮೆ ಸಿಗ್ತದೆ. ತನ್ನ ಪಾದದ ಕೆಳಗೆ ಸಿಕ್ಕಿ ಹಾಕಿಕೊಂಡಿದ್ದ ಅಳಿಲನ್ನು ಕಂಡು ಶ್ರೀರಾಮ ಕೇಳಿದ, ನೀನೇಕೆ ಕೂಗದೆ ಸುಮ್ಮನಿದ್ದೆ ಎಂದು. ಅಳಿಲು ಹೇಳಿತು, ಯಾರನ್ನು ಕೂಗಲಿ ಭಗವಂತ, ನೀನೇ ತುಳಿದ ಮೇಲೆ. ಎಲ್ಲವನ್ನೂ ಸಹಿಸುವ ಶಕ್ತಿ ಎಲ್ಲರಲ್ಲೂ ಇರಲ್ಲ. ಎಲ್ಲವನ್ನೂ ಸಹಿಸಿ ನಿಂತವರನ್ನು ಯಾರು ಸೋಲಿಸಲು ಆಗೋದಿಲ್ಲ. ಅಹಂಕಾರ ಅಮ್ಮನ ಮುಂದೆ, ಅನ್ನದ ಮುಂದೆ ಯಾವತ್ತೂ ತೋರಿಸಬೇಡಿ. ನಿಮ್ಮ ನಾಯಿ ನಿಮ್ಮ ಮೇಲೆ ಬೊಗಳಲು ಪ್ರಾರಂಭಿಸಿದ್ರೆ ಅದರ ಅರ್ಥ ಬೇರೆ ಯಾರಾದರೂ ಅದಕ್ಕೆ ಆಹಾರ ನೀಡ್ತಿದ್ದಾರೆ ಎಂದರ್ಥ. ಇದು ನಾಯಿಗಳ ಬಗ್ಗೆ ಮಾತ್ರ ಅಲ್ಲ. ಕಳ್ಳರನ್ನ ಬೇಕಾದ್ರೂ ನಂಬಿ, ಆದ್ರೆ ಮಳ್ಳಿತರ ಮುಖ ಇರೋರನ್ನ ಮಾತ್ರ ಯಾವತ್ತೂ ನಂಬೇಡಿ. ಕಷ್ಟದಲ್ಲಿ ಕಣ್ಣೀರು ಒರೆಸಿದವರನ್ನು ಹಾಗೂ ಹಸಿದಾಗ ಅನ್ನ ಕೊಟ್ಟವರನ್ನು ಎಂದೆಂದಿಗೂ ಮರಿಬಾರದು. ಜಿಪುಣ ಕೂಡಿಟ್ಟ ಹಣ, ಜೇನು ಹುಳು ಕೂಡಿಟ್ಟ ತುಪ್ಪ ಇವೆರಡೂ ಯಾವತ್ತಿದ್ದರೂ ಪರರ ಪಾಲು. ಜೀವನಕ್ಕೆ ಹಣ ಮುಖ್ಯವೇ ಹೊರತು ಹಣವೇ ಜೀವನವಾಗಬಾರದು. ಊಸರವಳ್ಳಿ ಅಪಾಯದಲ್ಲಿದ್ದಾಗ ಮಾತ್ರ ಬಣ್ಣವನ್ನ ಬದಲಾಯಿಸ್ತದೆ, ಆದ್ರೆ ಮಾನವರು ಅಗತ್ಯಕ್ಕೆ ತಕ್ಕಂತೆ ಬಣ್ಣಗಳನ್ನು ಬದಲಾಯಿಸ್ತಾರೆ. ಅವಶ್ಯಕತೆ ಇರೋವರೆಗೂ ನೀರಿನ ಬಾಟಲಿ ತೂಕ ಅನಿಸೋದಿಲ್ಲ. ಅವಶ್ಯಕತೆ ಮುಗಿದಾಗ ಖಾಲಿ ಬಾಟಲಿ ಕೂಡ ತೂಕ ಎಂದು ಬಿಸಾಡ್ತಾರೆ. ಇಲ್ಲಿ ಎಲ್ಲವೂ ಅವರವರ ಅವಶ್ಯಕತೆಗೆ ಅಷ್ಟೇ ಬಳಕೆಗೆ ಬರ್ತವೆ. ವ್ಯಕ್ತಿ ಆದ್ರೂ ಅಷ್ಟೇ, ವಸ್ತು ಆದ್ರೂ ಅಷ್ಟೇ. ಮನದಲ್ಲಿ ಹೊಲಸು, ಮುಖದಲ್ಲಿ ಸೊಗಸು ಅಂತವರೇ ಇಲ್ಲಿ ಫೇಮಸ್ಸು. ಜೀವನದಲ್ಲಿ ನಿಜವಾದ ಸಂಬಂಧವೆಂದ್ರೆ ಅದು ನಮ್ಮ ಬೆನ್ನ ಹಿಂದೆಯೂ ನಮ್ಮನ್ನು ಗೌರವಿಸುವ ಸಂಬಂಧ. ಯಾರ ಬಗ್ಗೆ ಆಗಲಿ ಯಾವಾಗಲೂ ತಪ್ಪು ತಿಳಿಯುವ ಮುನ್ನ ಒಮ್ಮೆ ಅವರ ಪರಿಸ್ಥಿತಿ ಅರಿಯಲು ಪ್ರಯತ್ನಿಸಿ. ಮನುಷ್ಯ ಮುಹೂರ್ತ ಇಲ್ಲದೆ ಹುಡ್ತಾನೆ ಮತ್ತು ಮುಹೂರ್ತ ಇಲ್ಲದೆ ಸಾಯ್ತಾನೆ. ಆದರೂ ಕೂಡ ಜೀವನ ಪರ್ಯಂತ ಶುಭ ಮುಹೂರ್ತದ ಹಿಂದೆ ಓಡಾಡ್ತಾ ಇರ್ತಾನೆ. ಕೋಪದಿಂದ ಮಾತನಾಡುವವರು ಯಾವಾಗಲೂ ಸತ್ಯವನ್ನೇ ಹೇಳ್ತಾರೆ. ಸುಳ್ಳು ಹೇಳುವವರು ಯಾವಾಗಲೂ ಮೃದುವಾಗಿ ಮಾತಾಡ್ತಾರೆ. ಸಂಬಂಧಗಳು ಬಹಳ ಅಮೂಲ್ಯವಾದ ವಸ್ತು. ಅದನ್ನು ಎಲ್ಲರಿಂದಲೂ ನಿರೀಕ್ಷಿಸಬೇಡಿ. ಯಾಕಂದ್ರೆ ಕೆಲವು ಜನರಿಗೆ ಮಾತ್ರ ಅದರ ಹೃದಯದ ಮೌಲ್ಯ ಗೊತ್ತಿರುತ್ತದೆ. ಜೀವನದಲ್ಲಿ ಒಂದನ್ನ ನೆನಪಿಟ್ಕೊಳ್ಳಿ, ನಿಮ್ಮನ್ನು ಯಾರು ಕೈ ಬಿಟ್ಟರೋ ನಿಮ್ಮ ಒಳ್ಳೆತನ ಯಾವತ್ತೂ ಕೈ ಬಿಡಲ್ಲ. ಇರೋದು ಒಂದೇ ಒಂದು ಜೀವನ. ನಮ್ ಜೊತೆ ಅವರಿಲ್ಲ ಇವರಿಲ್ಲ ಅಂತ ಕೊರಗುವ ಬದಲು ನಮ್ ಜೊತೆ ಇರೋ ಯೋಗ್ಯತೆ ಅವರಿಗಿಲ್ಲ ಅಂತ
ಬದುಕಬೇಕು ಅಷ್ಟೇ. ಜನರು ನಿಮ್ಮನ್ನು ನೇರವಾಗಿ ಸೋಲಿಸುವುದನ್ನು ಬಿಟ್ಟು ನಿಮ್ಮ ವಿರುದ್ಧ ಪಿತೂರಿ ಮಾಡ್ತಿದ್ದಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಸಾಮರ್ಥ್ಯ ಅತ್ಯುತ್ತಮ ಗುಣಮಟ್ಟದಲ್ಲಿದೆ ಎಂದು. ಬಹುತೇಕ ಸಂಬಂಧಗಳು ಹಾಳಾಗುವುದು ಹೊಡೆದಾಟದಿಂದಲ್ಲ, ಬೆನ್ನ ಹಿಂದೆ ಮಾತಾಡೋದ್ರಿಂದ. ಕೆಲವರು ನೀರು ಕುಡಿದಷ್ಟೇ ಸುಲಭವಾಗಿ ಮೋಸ ಮಾಡಬಹುದು, ಆದರೆ ಅವರು ಅಂತ್ಯವಾಗುವಾಗ ಆ ಕಾಲವು ಕುಡಿಯುವುದಕ್ಕೆ ನೀರು ಕೂಡ ಸಿಗದಂತೆ ಮಾಡಿಬಿಡ್ತದೆ. ನೋಯಿಸಿ ಪಡೆಯುವ ಖುಷಿ ನರಕಕ್ಕೆ ಸಮಾನ, ನೋವಿನಲ್ಲಿ ನಗಿಸಿ ಪಡೆಯುವ ಖುಷಿ ಸ್ವರ್ಗಕ್ಕೆ ಸಮಾನ. ಮನಸಾಕ್ಷಿ ಇರದ ಮನುಷ್ಯರಿಗಿಂತ ಮನುಷ್ಯತ್ವ ಇರೋ ಮೂಕ ಪ್ರಾಣಿ ಎಷ್ಟೋ ಮೇಲೂ ಅಲ್ವಾ? ನಮ್ಮ ಕಷ್ಟದ ಸಮಯದಲ್ಲಿ ನಮಗೆ ಸಹಾಯ ಮಾಡುವ ಬದಲು ನಮ್ಮನ್ನು ಮತ್ತಷ್ಟು ಕೆಳಗೆ ಉರುಳಿಸಲು ಪ್ರಯತ್ನಿಸುವ ಬಹಳ ಜನ ನಮ್ಮ ಸಂಬಂಧಿಗಳು ಆಗಿರ್ತಾರೆ. ದುಃಖದಲ್ಲಿರುವಾಗ ಯಾವುದೇ ನಿರ್ಧಾರ ತಗೋಬಾರ್ದು, ಖುಷಿಯಲ್ಲಿದ್ದಾಗ ಯಾವುದೇ ಪ್ರಮಾಣ ಮಾಡಬಾರ್ದು, ಕೋಪದಲ್ಲಿರುವಾಗ ದುಡುಕಿ ಮಾತಾಡಬಾರ್ದು. ಇದು ನಮ್ಮ ಉತ್ತಮ ಜೀವನದ ಗುಟ್ಟು. ಸ್ವಲ್ಪ ಜನ ನಮ್ಮನ್ನು ಇಷ್ಟಪಡ್ತಾರೆ, ಸ್ವಲ್ಪ ಜನ ಇಷ್ಟಪಟ್ಟಂತೆ ನಟಿಸುತ್ತಾರೆ, ಸ್ವಲ್ಪ ಜನ ಅವರವರ ಅವಶ್ಯಕತೆಗೆ ನಮ್ಮನ್ನು ಬಳಸಿ ದೂರ ಮಾಡ್ತಾರೆ. ಒಳ್ಳೆತನಕ್ಕೆ ಬೆಲೆ ಇಲ್ಲ ಅನ್ನೋದು ಎಷ್ಟು ಸತ್ಯವೋ, ಒಳ್ಳೆತನ ನಮ್ಮ ಕೈ ಬಿಡಲ್ಲ ಅನ್ನೋದು ಅಷ್ಟೇ ಸತ್ಯ. ಕೋಪದಲ್ಲಿ ದೂರ ಹೋದವರು ಮರಳಿ ಬಂದರೂ ಬರ್ಬೋದು, ಆದ್ರೆ ನೋವ ಮನದಲ್ಲಿ ಬಚ್ಚಿಟ್ಟು ನಗು ನಗುತ್ತಾ ದೂರ ಹೋದವರು ಎಂದಿಗೂ ಮರಳಿ ಬರೋದಿಲ್ಲ. ಇನ್ನೊಬ್ಬರನ್ನ ಆಟ ಆಡಿಸುವವರಿಗೆ ಬಹುಶಃ ತಿಳಿದಿರೋದಿಲ್ಲ ತನ್ನನ್ನು ಆಡಿಸಲು ಮತ್ತೊಬ್ಬನಿದ್ದಾನೆ ಎಂದು. ಗೆದ್ದಿಲು ಎಷ್ಟೋ ಕಷ್ಟಪಟ್ಟು ಒಂದು ಹುತ್ತವನ್ನ ಕಟ್ತದೆ, ಅದೇ ಗೆದ್ದಿಲುಗಳನ್ನು ಓಡಿಸಿ ನಿಮಿಷದಲ್ಲಿ ಹಾವು ಬಂದು ಹುತ್ತ ಸೇರ್ತದೆ. ಈ ಜಗತ್ತಿನಲ್ಲೂ ಹಾಗೆ ಯಾರೋ ಕಷ್ಟಪಟ್ಟು ಮಾಡಿದ ಕೆಲಸಕ್ಕೆ ತಮ್ಮ ಹೆಸರು ಹೇಳಿಕೊಂಡು ತಿರುಗಾಡ್ತಾರೆ. ದಾರಿ ತಪ್ಪಿದ್ರೆ ಹಿಂದಿರುಗಿ ಸರಿದಾರಿ ಕಂಡುಕೊಳ್ಬೋದು, ಆದರೆ ಬಾಯಿ ತಪ್ಪಿ ಆಡಿದ ಮಾತು ಯಾವತ್ತಿಗೂ ಹಿಂತಿರುಗೋದಿಲ್ಲ. ಮೋಸಕ್ಕೆ ಒಳಗಾದವರು ಅಷ್ಟೇನು ಕಳೆದುಕೊಳ್ಳೋದಿಲ್ಲ, ಮೋಸ ಮಾಡಿದವರು ಬಹಳಷ್ಟು ಕಳೆದುಕೊಳ್ತಾರೆ. ಯಾವುದಕ್ಕೂ ಜಾಸ್ತಿ ಆಸೆ ಪಡಬೇಡಿ, ಯಾಕಂದ್ರೆ ನಮ್ಮ ಹಣೆ ಬರದಲ್ಲಿ ಏನು ಬರೆದಿರ್ತದೆಯೋ ಅದೇ ನಮಗೆ ಸಿಗೋದು, ಬೇರೆ ಯಾವುದು ಸಿಗೋದಿಲ್ಲ. ನೀವೆಷ್ಟೇ ಪ್ರಯತ್ನ ಪಟ್ಟರೂ ಯಾವುದು ನಿಮ್ಮದಲ್ಲ, ಅದು ಎಂದೆಂದಿಗೂ ನಿಮ್ಮದಾಗೋದಿಲ್ಲ. ಧರ್ಮ ಬಿಟ್ಟರು ಕರ್ಮ ಯಾವತ್ತೂ ಬಿಡಲ್ಲ. ಒಬ್ರಿಗೆ ಒಳ್ಳೇದ್ ಮಾಡೋಕೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಕೆಟ್ಟದಂತೂ ಮಾಡಬೇಡಿ. ಎಲ್ಲಿಯವರೆಗೆ ನೀವು ನೋವು ಅನುಭವಿಸುವುದಿಲ್ಲವೋ ಇತರರ ನೋವು ನಿಮಗೆ ನಾಟಕದಂತೆ ಕಾಣ್ತದೆ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ AK ಶೆಟ್ಟಿನಡೂರು. ನೀವಿನ್ನು ನನ್ನ ಚಾನಲ್ಗೆ ಮೊದಲ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ.